ಅದಕ್ಕೆ ನಾನು ಇದಕ್ಕೆ ಟ್ಯಾಟೂ ಗಿಡ ಅಂತ ಕರೀತೆ. ನೋಡಿ ಆ ಕೋಳಿ ನೋಡಿ ಅವನಿಗೆ ಕುಟ್ಲಿಕ್ಕೆ ಹೋಗ್ತದೆ. ಸ್ಟಾರ್ ಫ್ರೂಟ್ ಅಂತ ಅಂತಾರಲ್ಲ ಅದ್ರದ್ದು ಮರ ನೋಡಿ ಇಲ್ಲ ಆಗದೆ. ಇದ್ರದ್ದು ವಿಡಿಯೋ ಮಾಡ್ಬೇಕಂತೆ. ಇದೆಂತ ಅಂದ್ರೆ ಇದಕ್ಕೆ ಬಿಂಬಳಕಾಯಿ ಆಗದೆ ನೋಡಿ. ಮಂಗ ನೋಡಿ ಹೆದ್ರಿಕೆನೆ ಇಲ್ಲದೆ ಹೆಂಗ್ ಕುತ್ಕ ತಿಂತದೆ ಅಂತ. ಆ ಬಾಳೆಗೊನೆ ಖಾಲಿ ಆಗೋ ತನಕ ಅದು ಬಿಡುದಿಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆದ್ದು ದನದ ಕೆಲಸ ಎಲ್ಲ ಆಯಿತು. ಹಾಗೆ ಈಗ ಕೋಳಿಗಳನ್ನು ಒಂದು ಸ್ವಲ್ಪ ಬಿಟ್ಟು ಆಯಿತು. ಹಾಗೆ ಇವತ್ತು ಅಡುಗೆ ಕೆಲಸಗಳನ್ನು ನಾನೇನಷ್ಟು ಮಾಡೋದಿಲ್ಲ, ಯಾಕಂತಂದರೆ ಇವತ್ತು ಅಮ್ಮ ಮನೇಲಿದೆ. ಸೊ ಅಮ್ಮ ನಾನು ಇಬ್ಬರು ಡಿವೈಡ್ ಮಾಡ್ಕೊಂಡು ಮಾಡೋದು. ಹಾಗೆಯೇ ಗೈಸ್, ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವ್ಲಾಗ್ನ ಕೊನೆ ತನಕ ನೋಡಿ. ತೋಟದಲ್ಲೇ ಒಂದು ಟ್ಯಾಟೂ ಗಿಡ ಇದೆ. ಇದು ನೋಡಿ, ಇದು ಕೈ ಮೇಲೆ ಹಾಕೊಂಡ್ರೆ ಈ ಥರ ಅಚ್ಚೆ ಬರ್ತದೆ ನೋಡಿ. ಅದಕ್ಕೆ ನಾನು ಇದಕ್ಕೆ ಟ್ಯಾಟೂ ಗಿಡ ಅಂತ ಕರೀತೆ. ನೋಡಿ ಎಷ್ಟು ಚಂದ ಡಿಸೈನಲ್ಲಿ ಬರ್ತದಂತ. ನಾನು ಇದನ್ನು ಮತ್ತೆ ಸರಿಯಾಗಿ ಹಾಕ್ಕೊಳ್ಳಲಿಲ್ಲ, ಹೇಗೋ ಒಂದು ಸ್ವಲ್ಪ ಹಾಕೊಂಡೆ, ಆದ್ರೂ ನೋಡಿ ಚಂದ ಬಂದದೆ. ಈ ಥರದ್ದು ಒಂದೇ ಗಿಡ ಕಾಣ್ತದಪ್ಪ ನಮ್ಮ ತೋಟದಲ್ಲಿ, ಮತ್ತು ಆ ಕಡೆ ಈ ಕಡೆ ಎಲ್ಲೂ ಕಾಣಂಗೆ ಆಗೋದಿಲ್ಲ. ಒಂದೇ ಬುಡ ಅದೇ ನೋಡಿ. ಇದನ್ನು ಅಮ್ಮ ಸೌರಿ ಹಾಕ್ಬಿಟ್ಟದೆ. ಸೊ ಇದೊಂದದೆ ಗೈಸ್. ನಮ್ಮ ಬಾಬಣ್ಣ ಇಲ್ಲಿ ಬಂದ್ಬಿಟ್ಟನಪ್ಪ. ಅಪರೂಪ ಆಗಿತ್ತವ ತೋಟದ ಕಡೆ ಬರೋದು. ಇವತ್ತು ಬಂದಾನೆ. ಆ ಕೋಳಿ ನೋಡಿ ಅವನಿಗೆ ಕುಟ್ಲಿಕ್ಕೆ ಹೋಗ್ತದೆ. ಆ ಕೋಳಿಗಳು ಕಡಿಮೆ ಅವರಲ್ಲ, ಮತ್ತೆ ಇವ ಎಂತಕ್ಕೆ ಇಲ್ಲಿ ಬಂದನೋ ಏನೇನೋ. ಅಯ್ಯೋ ಕೋಳಿ ಕಾಣ್ತೇವೆ ಸೈಡ್ ಹೊಡೆದ್ಬಿಟ್ಟವ. ಕೋಳಿ ಸದ್ಯಕ್ಕೆ ಓಡಿಸ್ಕೊಂಡು ಒಂದು ಬರಲಿಲ್ಲ. ಬಾ ಇತ್ ಬಾ. ಇವತ್ತು ಒಂಥರ ಮೋಡ ವಾತಾವರಣ ನೋಡಿ. ಬೆಳಿಗ್ಗೆ ಚಂದ ಬಿಸಿಲಿತ್ತು. ಈಗ ಒಂದು 12 ಗಂಟೆ ಆದಮೇಲೆ ಈ ಥರ ಮೋಡ ಆಗದೆ. ಈಗ 12 ಗಂಟೆ ಆಯಿತು, ಈಗ ಹೀಗಾಗಿದ್ದು ನೋಡಿ. ಫುಲ್ಲು ಮೋಡ ಆಗಿಬಿಟ್ಟದೆ. ಇದು ಕರ್ಬಲಕಾಯಿಯ ಮರ, ಅಂದರೆ ಸ್ಟಾರ್ ಫ್ರೂಟ್ ಅಂತ ಅಂತಾರಲ್ಲ ಅದ್ರದ್ದು ಮರ ನೋಡಿ ಇಲ್ಲ ಆಗದೆ. ಇದನ್ನು ನಾವು ತಿನ್ನೋದಿಲ್ಲ, ಏನು ಮಾಡೋದಿಲ್ಲ, ಜಸ್ಟ್ ಹಣ್ಣಾಗಿ ಉದುರು ಹೋಗೋದಷ್ಟೇ ನೋಡಿ. ಈ ಥರದೆಲ್ಲ ಆಗಿ ಸುಮ್ಮನೆ ಉದುರು ಹೋಗ್ಬಿಡ್ತದೆ ನೋಡಿ. ಇಲ್ಲೆಲ್ಲ ಸುಮಾರಾಗದೆ. ಈ ವರ್ಷನೇ ಇಷ್ಟೆಲ್ಲ ಕರ್ಬಲಕಾಯಿ ಆಗಿರೋದಂದರೆ ಈಗ ಮಳೆ ಬೀಳೋಕೆ ಸ್ಟಾರ್ಟ್ ಆದಾಗಿಂದ ಒಂದು 2 ಸತಿಗೆ ಆಯ್ತೇನೋ. ಎಲ್ಲ ಸುಮ್ಮನೆ ಹಾಳಾಗಿದೆಯಾ. ಅದನ್ನು ಉಪ್ಪೆಲ್ಲ ಹಾಕಿ ತಿಂತರು, ಆದರೆ ನಾವು ಏನು ಮಾಡೋದಿಲ್ಲ, ಸುಮ್ಮನೆ ಹಾಳಾಗಿ ಹೋಗ್ತದೆ ಅದು. ನಮ್ಮಮ್ಮ ಏನೋ ತಂದದೆ, ಇದ್ರದ್ದು ವಿಡಿಯೋ ಮಾಡಬೇಕಂತೆ. ಇದೆಂತ ಅಂದರೆ ಏನು ಹೇಳಿ, ಕೆಸು ಇರ್ತದಲ್ಲ ಅದ್ರದ್ದು ಗಡ್ಡೆ ನೋಡಿ. ಸುಮಾರದೆ. ಇದು ಒಂದು ಸಾರಿಗೆ ಆಗ್ತದೇನೋ. ಆಮೇಲೆ ಏನು ಹೇಳಬೇಕು ಅಂತ ಕೇಳಿದರೆ ಓಡೋಗ್ತದೆ ನೋಡಿ. ಸೊ ಇದನ್ನು ಎಂತೆಂಥ ಏನು ಮಾಡೋದೇನೇನು ಆಟೋ ತಂದಿಟ್ಟದು ನೋಡಿ. ನೋಡಿ ಒಂದೊಂದು ದೊಡ್ಡ ಅದೇ, ಇದೆಲ್ಲ ದೊಡ್ಡ ಅದೇ, ಆಮೇಲೆ ಇದೆಲ್ಲ ಸಣ್ಣದು ನೋಡಿ. ನಮ್ಮ ಹಿತ್ತಲಲ್ಲೂ ಇತ್ತು, ಆದರೆ ಅದು ನಾವು ಕೀಳಲೂ ಇಲ್ಲ, ಹಾಗೆ ಸತ್ತೋಗೋದು. ಈಗ ಮತ್ತೆ ಮಳೆಗಾಲ ಬಂದಮೇಲೆ ಮತ್ತೆ ಹುಟ್ತದೆ ಅದು. ಹಾಗೆ ಆಗೋದೇ. ನಾವೆಲ್ಲರೂ ಮಾಡಿದರೆ ಅದು ಎಲೆದು ಕರ್ಕಲೆ ಮಾಡ್ತಾರಲ್ಲ, ಅದೊಂದು ಮಾಡ್ತಾರೆ ನಾವು. ಆಮೇಲೆ ಮತ್ತೆ ಎಂತ ಮಾಡೋದಿಲ್ಲ ಅದ್ರದ್ದು. ಬಾಬಣ್ಣನು ಹೇಳೋಕೆ ಬಂದ. ಬಾಬಣ್ಣ. ಹಾಗೆ ಗೈಸ್, ಮಂಗ ಬಂದದೆ ನೋಡಿ. ಅದು ಕಪ್ಪು ಮೂತಿ ಮಂಗ ಕಾಣೋದಿಲ್ಲ ಇಲ್ಲಿಂದ, ನಂಗೊಬ್ಳಿಗೆ ಕಾಣ್ತದೆ ಅದು. ಹಾಗೆಯೇ ಗೈಸ್, ಇದಕ್ಕೆ ಬಿಂಬಳಕಾಯಿ ಆಗದೆ ನೋಡಿ. ಇದು ನೋಡಿ, ಇದನ್ನು ನಾವೆಲ್ಲಾದರೂ ಒಂದು ಸಾರಿಗೆ ಹಾಕ್ತಾರೆ ಅಷ್ಟೇ. ಅದು ಮೀನು ಸಾರು ಮಾಡಿದರೆ ಮಾತ್ರ. ತರಕಾರಿ ಸಾರಿಗೆಲ್ಲ ಹಾಕೋದು ಕಡಿಮೆ. ಇದು ನೋಡಿ ಸುಮಾರಾಗಿತ್ತು. ಈಗ ಕೆಳಗಡೆ ಇರೋದನ್ನೆಲ್ಲ ಕೊಯ್ದು ಖಾಲಿ ಆಗದೆ. ಮೇಲ್ಗಡೆ ಅದೇ ನೋಡಿ ಒಂದು ಸ್ವಲ್ಪ ಹಾಗೆ. ಮತ್ತು ಹೂ ಬಿಡ್ತಾನೆ ಅದೇ ನೋಡಿ ಇಲ್ಲೆಲ್ಲ. ಆಮೇಲೆ ಇಲ್ಲೆಲ್ಲ ಬಿಡ್ತಾ ಇದೆ ನೋಡಿ. ಇನ್ನು ಸ್ವಲ್ಪ ದಿನದಲ್ಲಿ ಮತ್ತೆ ಸುಮಾರು ಆಗ್ಬೋದು ನೋಡಿ ಇಲ್ಲೆಲ್ಲ.
ಚು ಚು ಚು. ಮಂಗ ನೋಡಿ ಹೆದ್ರಿಕೆನೇ ಇಲ್ಲದೆ ಹೆಂಗೆ ಕುತ್ಕ ತಿಂತದೆ ಅಂತ. ನಾನಿಲ್ಲಿ ನಿಂತ್ಕೊಂಡಿದ್ರು ನೋಡಿ ಹೆದ್ರಿಕೆನೇ ಇಲ್ಲ ಅದಕ್ಕೆ. ಇಷ್ಟು ಧೈರ್ಯ ಇರಬೇಡ. ಅಲ್ಲಿ ಕೆಳಗಡೆ ಲಾಸ್ಟ್ ಟೈಮ್ ಒಂದು ಬಾಳೆಕೊನೆಯನ್ನು ಕೊಡ್ದು ಹೊತ್ತಾಕಿದ್ರು, ಅದನ್ನೇ ತಿಂತಾ ಅದೇ. ತಿನ್ಲಿಕ್ಕೆ ಬಂದಿತ್ತು, ಕೆಳಗಡೆನೇ ಇತ್ತು. ನಾನು ಬಂದಿದ್ದು ನೋಡಿ ಅಲ್ಲಿ ಜಸ್ಟ್ ಮೇಲೆ ಹತ್ತಿತು. ಈಗ ಮುಂದೆ ಹೋಗ್ತಾ ಅಲ್ಲಿ ಹತ್ತದೆ ನೋಡಿ. ಮಂಗಣ್ಣ ಹೋಗು. ಗೈಸ್ ಈಗ ಎರಡೆರಡು ಮಂಗ ಬಂದದೆ, ಮೇಲೊಂದದೆ ಕೆಳಗೊಂದದೆ ನೋಡಿ. ನೋಡಿ ನೋಡಿ ಹೆದ್ರಿಕೆನೇ ಇಲ್ಲ. ನನ್ನನ್ನು ನೋಡಿದ ಮೇಲೆ ಎಷ್ಟು ಬೇಗನೆ ಒಂದು ಕಾಯಿಯನ್ನು ಹೊರ್ಕೊಂಡು ಮೇಲೆ ಹತ್ತಿ ಬಿಡ್ತು ಅಂದರೆ ಎಷ್ಟು ಸ್ಪೀಡ್ ಇರಬೇಡ ಅದು. ಸೊ ಎರಡೆರಡು ಬಂತು. ಈಗ ಇಷ್ಟೊತ್ತು ಒಂದೇ ಆಗಿತ್ತು, ಈಗ ಇನ್ನೊಂದಕ್ಕೂ ಕರೀತಿರಬೇಕು. ಅಲ್ಲದೆ ಈಗ ಆ ಕಡೆ ಆಯಿತು. ಎಷ್ಟು ದೊಡ್ಡ ಬೂತ್ ನಂಗದೆ. ಮತ್ತು ಆ ಬಾಳೆಗೊನೆ ಖಾಲಿ ಆಗೋ ತನಕ ಅದು ಬಿಡೋದಿಲ್ಲ. ಎಷ್ಟು ಸರಿ ಎಬ್ಬಿದ್ರು ಅಷ್ಟೇ, ಅದು ಹೋಗೋದೇ ಇಲ್ಲ. ನಾನೇ ಇಲ್ಲಿ ಕೂತ್ಕೊಂಡಿದ್ರೆ ಅಡ್ಡಿಲ್ಲ, ಬಾಳೆಗೊನೆ ಮತ್ತೆ ಸುಮ್ಮನೆ ವೇಸ್ಟ್ ಆಗೋದಿಲ್ಲ, ತಿನ್ಕೊಂಡು ಹೋಗಲಿ ಅಂತ ಸುಮ್ಮನೆ ಇರೋದೀಗ. ನೀ ಯಾಕೆ ಬಂದೆ? ಮಂಗ ನೋಡ್ಸು ಬಾಬು. ಏ ಬಾಬು